ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಜ್ಜ. ಅಣ್ಣ ಅಜ್ಜ ಕರೀತಿದ್ದಾರೆ. ಗುಡ್ ಮಾರ್ನಿಂಗ್ ಅಜ್ಜ ಅಂತ. ಸೊಸಿ ಒಂದಿಟ್ಟು ಚಾ ತೊಂಬವ. ಯವ್ವ ಸೊಸಿ ಆಗಲಿಲ್ಲ ಇಲ್ಲಿ ತೊಂಬ ಇತ್ತ. ನಮ್ಮ ಕಾಲದಾಗ ಮೊದಲೇ ಮುಂಜಾನೆ ದೇವ್ರ ಫೋಟೋ ನೋಡ್ತಿದ್ರು. ಈಗಿನ ಕಾಲದ ಮಂದಿ ಮುಂಜಾನೆ ಎದ್ದ ಮೊಬೈಲ್ ನೋಡ್ತಾರ. ಮಮ್ಮಿ ನಂಗೆ ಲೇಟ್ ಆಗ್ತದ ಹೋಗ್ತೀನಿ. ಇಷ್ಟು ಜಲ್ದಿ ಹೊಟ್ಟೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಲಾ? ಇಲ್ಲ ನಂಗೆ ಲೇಟ್ ಆಗ್ತದ ನಾ ಹೋಗ್ತೀನಿ. ಬರೀ ಅವಾಗ ಬರೀ ನಿಂತಿದ್ದ ಲೇಟ್ ಅಂತ ನತ್ತಿ ನೋಡು. ಏ ಬಾಲು ನಿನ್ ಜಾಬ್ ಅಪ್ಡೇಟ್ ಏನಾಯ್ತು? ನಾ ಯೂಸ್ಲೆಸ್ ಜಾಬ್ಲೆಸ್, ಅದಕ್ಕೆ ನೀವು ನಂಗೆ ಅಲ್ಲಪ್ಪ ನಿನ್ ಫ್ಯೂಚರ್ ಸಂಬಂಧ ಕೇಳಕತ್ತೀನಿ. ಹಿಂಗ್ಯಾಕ್ ಬಿಡ್ತಿದ್ದಿ? ನನ್ ಫ್ಯೂಚರ್ ಸಂಬಂಧ ಕೇಳಾಕ್ತೀಯ, ನಿನ್ ರೆಪ್ಯುಟೇಷನ್ ಸಂಬಂಧ ಕೇಳಾಕತ್ತೀಯ? ಈ ಹಾಡೋ ಹಾಬಿ ಎಲ್ಲ ಬಿಡು, ಓದೋ ಕಡೆ ಗಮನ ಕೊಡು. ನಿನ್ ಕೆರಿಯರ್ ನೋಡ್ಕೋ. ಏನ್ ಮಾಡ್ತಾ ಇದ್ದೆ ನೀನು? ಹೋಗು. ಅಪ್ಪ ಇದು ನಿಮ್ಗೆ ಹಾಬಿ ಅನಿಸ್ತಿರ್ಬೇಕು, ಬಟ್ ಇದು ನನ್ನ ಲೈಫ್, ನನ್ನ ಕರಿಯರ್, ನನ್ನ ಪ್ಯಾಷನ್. ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಯಾಕೆ ಶ್ರೇಯ ನಿಮ್ಮ ಅಪ್ಪ ಹಿಂಗ್ ಮಾತಾಡತತ್ತಿ? ನಿಮ್ಮ ಅಪ್ಪ ಸಿಟ್ಟೈತೆ ಅಂತ ಗೊತ್ತಿತ್ತಿಲ್ಲ ನಿನಗ? ಹಿಂಗ್ ದೊಡ್ಡ ಹಿಂಗ ಮಾತಾಡ್ತಾ ನಡಿ ಒಳಗ್. ಅಮ್ಮ ನಿನಗೂ ನನ್ ಕನ್ಸ ಅರ್ಥ ಆಗ್ತಿಲ್ವಾ? ಅಜ್ಜ ಈಗ ಬಂದೆ. ಊಟ ಮಾಡ್ಕೊಂಡ್ ಬಂದೆ ಅಜ್ಜ. ಬಾಯ್ ಸಾಮಾನ್ಯ ಬಿಡೋ ಮಾತಾಡೋದು ಬಾಯ್ಲಿ. ಯಾಕಮ್ಮ ಹಿಂಗ್ ಮಾಡ್ತಿ? ಏನಾಗಿದ್ ನಿನ್ಗ? ಬರೀ ಎಲ್ಲದಕ್ಕೂ ಶಿಫ್ಟ್ ಮಾಡ್ಕೋತಿಲ್ಲ. ಇಲ್ಲ ಅಜ್ಜ, ಇವ್ರು ನಾನು ಜಾಬ್ ಮಾಡೋದಿಲ್ಲ ಅಂತ ನಾನು ಇವ್ರು ಮಾತಾಡೋದೇ ಇಲ್ಲ, ಸರಿಯಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ. ಹಂಗಿರುಲ್ ತಮ್ಮ. ನೀನು ಎಲ್ಲಾರು ಕೂಡ 4 ಮಂದಿ ಕೂಡ ಚಂದಂಗ್ ಮಾತಾಡ್ಬೇಕು. ಚಂದಂಗ್ ಮಾತಾಡ್ಕೋತಿದ್ರ ನಿನ್ ಮನ್ಸಿನಾಗ ಏನೈತೆ ಅವ್ರಿಗೆಲ್ಲ ಹೇಳ್ಬೇಕು. ನಿನ್ ಮನ್ಸು ಹಗರ ಆಗ್ತೈತಿ, ಅವಾಗ ನಿನ್ ಆರಾಮಾಗಿರ್ತಿ. ಈ ಪ್ರವಚನ ಹೇಳ್ಬೇಡ ಅಜ್ಜ, ಲೇಟ್ ಆಗಿದೆ, ನಂಗೆ ನಿದ್ದೆ ಬರ್ತಿದೆ. ದೇಹಕ್ಕ ಸುಸ್ತಾದ್ರ ನಿದ್ದೆ ಬರ್ತೈತಿ, ಆದ್ರ ಮನಸ್ಸಿಗೆ ಸುಸ್ತಾದ್ರ ನಿದ್ದೆ ಹಂಗತೈತಿ. ನಮ್ ಕಾಲದಾಗ कौसल्या सुप्रजा रामपूर्वा सन्ध्या प्रवर्तते। उत्तिष्ठ नरशार्दूला कर्तव्यं दैवमाह्निकम्। कौसल्या सुप्रजा रामपूर्वा सन्ध्या प्रवर्तते। उत्तिष्ठ नरशार्दूला कर्तव्यं दैवमाह्निकम्। उत्तिष्ठोत्तिष्ठ गोविन्द उत्तिष्ठ गरुडध्वज। उत्तिष्ठ कमलाकान्ता त्रैलोक्यं मङ्गलं कुरु। उत्तिष्ठोत्तिष्ठ गोविन्द उत्तिष्ठ गरुडध्वज। उत्तिष्ठ कमलाकान्ता त्रैलोक्यं मङ्गलं कुरु। मातः समस्तजगतां मधुकैटभारेः वक्षो विहारिणि मनोहर दिव्यमूर्ते श्री स्वामिनि। ತಮ್ಮೋಡ್ರಿ ಏನ್ ಮಾಡದ್ರಪ್ಪ? ಆಟ ಆಡತ್ತೆ ಮತ್ತೆ. ಬರೇ ಇದನ್ನ ಆಟ ಆಡ್ತಿರು, ಓದೋದು ಬರೀದು ಏನ್ ಮಾಡ್ತಿರು? ನಾವು ಸಾಲಿ ಹೋಗಿಲ್ ತಮ್ಮೋಡ್ರ, ಬರೀ ಇದನ್ನ ಮಾಡ್ಕೋತ ಇಲ್ಲೇ ಹೊಲ ದುಡಿಯೋದು. ನಿಮ್ಮ ಅಪ್ಪು ಹೇಳಿ ಬಡ್ಕೋಣಿ, ಓದು ಚಲೋ ತಂಗ ಓದು, ಕಲಿ, ಜೀವನದಾಗ ಒಂದು ನೌಕರಿ ಹಿಡಿ ಅಂತ. ಅವನು ಅದ್ ನಮ್ಮ ಮಾತು ಕೇಳಿಲ್ಲ. ನೀವು ಇದನ್ನ ಮಾಡ್ಕೊತ ಹೋಗಾರೋ ಏನ್ ಕಲಿತಿರು? ಕಲಿತು ಮತ್ತೆ. ಏನ್ ಮಾಡ್ರು? ಹೇಳೇನಂತ? ಬಾಳ ಹೊಂಟಾರಪ್ಪ. ಏನಂತಪ್ಪ, ಎದಕ್ಕೆ ಕರೆಯತ್ತಿದ್ದಿ? ಹೊಲಗಡೆ ಹೋಗಲ್ಲಂತಮ್ಮ, ಹೊಲದಾಗ ನೀರು ನೋಡಿ ಬರ್ಜರ. ಅಪ್ಪ ಈಗ ಹೊಂಟೇನ ಆ ಕಡೆ ಏನೈತಿ ನೋಡ್ಕೊಂಡ್ ಬರ್ತನು, ಹೊಂಟಿದ್ವಿ ಈಗ ಹೋಗ್ಕೊಂಡ್ ನೋಡ್ನ. ಅಲ್ಲಿ ಬೆಳೆ ಎಲ್ಲ ಒಣಗಾದದ, ನೀರದ ಹಾಸು ಚಂದಂಗ್ ನಿಂತ ಸೈಡ್ ಕಸ ಎದ್ದಿರ್ತಾರ, ಹಂಗ ಇದ್ ಮಾಡುದ್ ಬರ್ರಿ. ಹಾ ಅಪ್ಪ ಹೋಗಿ ಬರ್ತನಪ್ಪ. ಹೋರಿ ಹೋರಿ. ಬಾ ಬರಾಗ ಏನೈತಿ, ನೀ ಬುತ್ತಿ ತಗೊಂಡ್ ಬಾ. ಹಂಗೇನೈತಿ ಇವ್ರ ಮಕ್ಕಳದು ಹೆಂಗಿದ್ರು ರವಿವಾರ ಐತೆ, ಆ ಕಡೆ ಕರ್ಕೊಂಡ್ ಬಾ ಅವ್ರನ್ನ ಹೊಲಕ್.
ಆಯ್ತು ಹೋಗಿರ್ ತಗೋಣ. ಪಾಟಿ ಮೇಲೆ ಪಾಟು ಮತ್ತೆ ಸರಿ ಸೂಟು ಪಾಟಿ ಮೇಲೆ ಪಾಟು. ಏನ್ರಿ ಹೊತ್ತಾಗೈತಿ ಬರ್ರಿ ಊಟ ತಂದಿ. ಬಂದೆ ಕಣಪ್ಪಿ. ಅಮ್ಮರಿ ಚಾ ತಗೋ. ಅಮ್ಮರಿ ಅಮ್ಮರಿ ಚಾ ತಗೋ. ಅಮ್ಮರಿ 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 ಚಾ ತಗೋರಿ. ಅಮ್ಮರಿ ಅಮ್ಮರಿ ಯಾಕಪ್ಪ ಏನಾಗ್ತದೆ? ನಿಮ್ಮ ಅಜ್ಜ ಹೋಗ್ಬಿಟ್ಟಪ್ಪ. ಅಜ್ಜ ನಿಮ್ಮ ಮನೆ ಮಾತಾಡ್ತಿದ್ದೆ, ನಾ ಮಾತಾಡ್ಬೇಕಿತ್ತಜ್ಜ. ಈಗ ಮಾತಾಡು ನೀ ಅಜ್ಜ. ಬಾರೋ ತಮ್ಮ ಬಾ. ಅಪ್ಪ ಬನ್ನಿ ಸರ್. ಸುದ್ದಿ ಕೇಳಿ ನನಗೂ ದುಃಖ. ದೇಶಪಾಂಡೆ ಅವರು ನಮ್ಮ ಅಪ್ಪಾರು ಬಹಳ ಕಾಸಿದ್ರು. ದೇಶಪಾಂಡೆ ಅವರು ಬಹಳ ಚಲೋ ಮನುಷ್ಯ. ಅವ್ರಂತವ್ರನ್ನ ಐದೇ ನೋಡಿಲ್ಲ. ನೀವು ಬಂದ ವಿಷಯ ಗೊತ್ತಾಗಿಲ್ಲ ಸರ್. ವಿಷಯ ಏನಂದ್ರ, ದೇಶಪಾಂಡೆ ಅವರು ಅಂದ್ರ ನಿಮ್ ತಂದೆಯವರು ಅವರು ಸಾಯೋಕ್ಕಿಂತ ಮುಂಚೆ ಅವ್ರದ್ದು ಕೊನೆ ಆಸೆ ಏನೈತಂತ ಒಂದ ವಿಲ್ ಬದಿಟ್ ಹೋಗ್ಯಾರ. ಅದನ್ನ ನಿಮ್ಗೆಲ್ಲರಿಗೂ ತಿಳಿಸ್ಬೇಕಂತ ಹೇಳಿ ನಾ ಇಲ್ಲಿ ಬಂದೆ. ಆ ವಿಲಲ್ಲಿ ಯಾರಿಗೆ ಎಷ್ಟು ಪ್ರಾಪರ್ಟಿ ಬರ್ತಂತ ಬಂದಿದ್ದಾರ? ಎಂತ ಬಂದಿದ್ರಿ ನೀವು? ನಿಮ್ಮ ಅಪ್ಪ ಸತ್ತ ಏನೋ ಒಂದು ವಾರ ಆಗಿಲ್ಲ, ಈಗಳಿಗೆ ಆಸ್ತಿ ಬೇಕು ನಿಮ್ಗೆ. ನೀನು ತಂದೆ ಜೊತೆ ಇದ್ದ ಚಂದ ನೋಡ್ಕೊಳ್ಳಿಲ್ಲ. ನೀನ ಯಾವಾಗ ಬಂದ್ಯಪ್ಪ ನಿಮ್ಮ ಅಪ್ಪ ನೋಡಕ, ನಿನಗೆ ಸತ್ ಆಸ್ತಿ ಬೇಕು. ಹಾ ನಾಚ್ ಬರ್ಲಿ ಇವಾಗ, ಸ್ವಲ್ಪ ಮಂಚ ಕೈತಿ ನೀವು. ಕೇಳಿ, ದೇಶಪಾಂಡೆ ಅವ್ರದ್ದು ಒಂದೇ ಕಂಡೀಷನ್, ದೇಶಪಾಂಡೆ ಅವ್ರ ಮಕ್ಕಳು ಹಾಗೂ ಅವ್ರ ಮೊಮ್ಮಕ್ಕಳು ಯಾವುದೇ ರೀತಿ 30 ದಿನಗಳ ತನಕ ಯಾವ್ದೋ ಫೋನ್ ಯೂಸ್ ಮಾಡಂತ ಇಲ್ಲ. ಗೊತ್ತಾಯ್ತ್ರಿ? ಈಗ ಮತ್ತೆ ಈ ಕಂಡೀಷನ್ ನೀವು ಪಾಲನೆ ಮಾಡ್ತಿರೋ ಇಲ್ಲೋ ಅಂತ ನನಗೆ ಗೊತ್ತಾಗಬೇಕು. ಒಂದು ಕೆಲಸ ಮಾಡಿ, ನೀವೆಲ್ಲರೂ ಸೇರಿ ನಿಮ್ಮ ಮೊಬೈಲ್ ಕೊಡಿ. ನಾವು 30 ದಿನ ಆಗಿಂದ ಇನ್ನೊಂದು ಕಂಡೀಷನ್ ಐತಿ, ಅದು ಬಂದು ಹೇಳ್ತೀನಿ. ಮೊಬೈಲ್ ಇಲ್ಲದೆ ನನ್ನ ಜೀವನ ನಶ್ವರ ಆದಂಗೆ ಆಗ್ಬಿಟ್ಟೈತಿ. ಯಾಕೋ BP ಬರ್ತದೆ ನಂತ ಅನ್ಸಾಕು. ಹೌದು, ನನಗೂ ಹಂಗೆ ಅನ್ಸಾತೈತಿ. ಆಕ್ಸಿಜನ್ ಇರ್ಲಾರ್ದಂಗ ಆಗೈತಿ. ಬಿಗ್ ಬಾಸ್ ಮನೆ ತರ ಫೀಲ್ ಆಗತ್ತೈತಿ ನನಗೆ. ಹೌದು ಸೇಮ್ ನನಗೂ ಡೈಲಿ ಬರೀ ಫೋನ್ ನೋಡೋದು, ಅಡಿಗೆ ಮಾಡಿ ಇವತ್ತೇ ನಿಮ್ ಮುಖ ನೋಡತ್ತೇನೇನೋ ಅಂತ ಅನ್ಸಾಕತ್ತೈತಿ. ನೀವು ಎಲ್ಲರೂ ಒಂದೇ ಕಂಡೀಷನ್ ಕರೆಕ್ಟ್ ಪಾಲನೆ ಮಾಡಿನ ತಂದ್ಕೊಂಡಿನಿ. ಇನ್ನ ದೇಶಪಾಂಡೆ ಅವ್ರದ್ದು ಅಂದ್ರ ನಿಮ್ ತಂದೆಯವ್ರು, ಅವ್ರನ್ನ ಎರಡನೇ ಕಂಡೀಷನ್, ದೇಶಪಾಂಡೆ ಅವರ ಮಕ್ಕಳು ಹಾಗೂ ಅವ್ರ ಮೊಮ್ಮಕ್ಕಳು ಅವರು ತಮ್ಮ ಮನಸ್ಸಿನಾಗ ಏನ್ ಕಷ್ಟ, ಏನು ದುಃಖ, ಏನ್ ಹಸು ಐತಲ್ಲ, ಅದನ್ನ ಒಬ್ಬರಿಗೊಬ್ಬರ ಜೊತೆ ಹಂಚ್ಕೋಬೇಕ. ಮಾಡ್ತೀರಿ ತಾನೆ? ಮಾಡ್ತೀರಿ? ನಿಂದ್ ಇಷ್ಟ ಏನಂತ ಗೊತ್ತು, ನಿಂದ್ ಇಷ್ಟ ಏನಂತ ನನ್ಗೆ ಗೊತ್ತೈತಿ, ಇವ್ರದ್ ಇಷ್ಟ ಏನಂತ ನನ್ಗೆ ಗೊತ್ತೈತಿ. ಅದ ನಂದ್ ಇಷ್ಟ ಅಂತ ನಿಮ್ಗೆ ಯಾರು ಗೊತ್ತೈತಿ? ಇದ ನನಗ್ ಬಾಳ್ ಬೇಜಾರಾಗ್ತೈತಿ. ಇದ ನನಗ್ ಬಾಳ ಅಂದ್ರ ಬಾಳ ದುಃಖ ತರ್ತೈತಿ. ನನಗೂ ಹಾಡೋದು ಬಹಳ ಇಷ್ಟ ಇತ್ತು, ಅದು ನನ್ನ ಕನಸಿತ್ತು. ಬಟ್ ನೀವು ಸೊಸೈಟಿ ರೆಪ್ಯುಟೇಷನ್ ಗೋಸ್ಕರ ಅದನ್ನ ಕಿತ್ ಹಾಕ್ಬಿಟ್ರಿ.
ಜಾಬ್ ತಗೋಬೇಕು ನನ್ಗೂ ಭಾಳ ಇತ್ತು. ನನ್ ಜಾಬ್ ಇಲ್ಲ ಅಂತ ನೀವು ಎಲ್ಲ ಚಂದ ಮಾತಾಡಂಗಿಲ್ಲ, ನೀವು ರೆಸ್ಪೆಕ್ಟ್ ಮಾಡಲ್ಲ, ಡಿಸ್ರೆಸ್ಪೆಕ್ಟ್ ಮಾಡ್ತೀರಿ. ಅದು ನಾನು ಭಾಳ ವರ್ಕ್. ನಮ್ಮಪ್ಪ ಒಂದೇ ಒಂದು ಮಾತು ಅಂದೆ ನಾನು ಮನೆ ಬಿಟ್ಟು ಹೋದೆ. ಬಟ್ ಅವ್ರ ಪರೀಕ್ಷೆಗಳಲ್ಲಿ ನಾನು ಇರ್ಬೇಕಾಗಿದ್ದಂತ ಈಗ ನನ್ನ ಚಿಂತೆ ಕಾಣ್ತಾ ಇದೆ. ನೀವೆಲ್ಲರೂ ಎರಡೂ ಕಂಡೀಷನ್ ಪಾಲಿಸಿರ ಅಂತ ಹೇಳಿ ಅನ್ಕೊಂಡಿನಿ. ಹಂಗ ದೇಶಪಾಂಡೆ ಅವ್ರದ್ದು ಇನ್ನೊಂದು ಆಡಿಯೋ ಕ್ಲಿಪ್ ಐತಿ, ಕೇಳ್ರಿ. ಈ ಮನಿ ಯಾರಿಗೆ ಕೊಡೋದಿಲ್ಲ, ಯಾಕಂದ್ರೆ ಮನಿ ಆಲ್ರೆಡಿ ನಿಮ್ಮದೇ ಅದ. ಕಳೆದು ಹೋಗಿದ್ದು ಮನಿ ಅಲ್ಲ, ಮನಸ್ಸುಗಳು. ನಿಮ್ಮಲ್ಲಿ ಯಾರೂ ಕೆಟ್ಟವರಲ್ಲ, ಆದ್ರೆ ನಿಮ್ಮ ಮೊಬೈಲ್ದಾಗ ಬ್ಯುಸಿಯಾಗಿ ಒಬ್ರನ್ನೊಬ್ರ ಕಳ್ಕೊಂಡಿದ್ರಿ. ಒಂದು ಮನಿ ಒಡೆಯೋದು ಜಗಳದಿಂದಲ್ಲ, ಮಾತ ನಿಲ್ಲೋದ್ರಿಂದ. ಇಷ್ಟು ದಿನ ನಮ್ಮಪ್ಪ ನಮ್ಮ ಜೊತೆ ಇದ್ರು, ಅವ್ರಿಗೊಂದು ದಿನಾನು ಕೈ ಕೊಡೋಕ್ಕಾಗಲಿಲ್ಲ. ಇನ್ನು ಮುಂದಾದ್ರೂ ನಾವೆಲ್ಲ ಕೂಡಿ ಚೆನ್ನಾಗಿರೋಣ ಮಗನೇ. ನೋಡಿದ್ರಲ್ವಾ, ಆಧುನಿಕ ಜೀವನದ ಗದ್ದಲದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ವ್ಯಸ್ತರಾಗಿದ್ದರು. ಆದರೆ ಒಂದು ಕ್ಷಣ ನಿಂತು ಯೋಚಿಸಿದಾಗ ಜೀವನದ ನಿಜವಾದ ಸಂತೋಷವು ಸಂಬಂಧಗಳಲ್ಲಿ, ಕುಟುಂಬದ ಪ್ರೀತಿಯಲ್ಲಿ ಮತ್ತು ಒಟ್ಟಿಗೆ ಕಳೆಯುವ ಸಮಯದಲ್ಲಿಯೇ ಇದೆ ಎಂಬುದನ್ನು ಇವರೆಲ್ಲರೂ ಅರಿತುಕೊಂಡರು. ಕೊನೆಗೆ ವ್ಯಸ್ತ ಬದುಕಿಗಿಂತ ಬಂಧುಗಳೇ ಮುಖ್ಯ ಎಂದು ತಿಳಿದು ಕುಟುಂಬ ಮತ್ತೆ ಒಂದಾಯಿತು.